ಮಹಾಪುರುಷನ ಮೂರ್ತಿ ಸ್ಥಾಪನೆಗೆ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ, ಸರ್ಕಾರಕ್ಕೆ ನಡುಕ. 15 ದಿನದ ಗಡುವು ನೀಡಿದ ಹೋರಾಟಗಾರರು, ತಪ್ಪಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ. ಅಂಬೇಡ್ಕರ್ ಜಗಜೀವನ್ ರಾಮ್ ಮೂರ್ತಿಗಾಗಿ ಬೀದಿಗಿಳಿದ ಸಂಘಟನಾಕಾರರು, ನರಗುಂದ ತಾಲೂಕು ಆಡಳಿತಕ್ಕೆ ಘೇರಾವ್. ಸಂವಿಧಾನ ಶಿಲ್ಪಿಗಳ ನಿರ್ಲಕ್ಷ್ಯಕ್ಕೆ ಜನಾಗ್ರಹ. ನರಗುಂದದಲ್ಲಿ ದಲಿತ ಹಾಗೂ ಕನ್ನಡ ಪರ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಹೋರಾಟ. ಬಂಡಾಯದ ನಾಡು ನರಗುಂದದಲ್ಲಿ ಈಗ ಪ್ರತಿಭಟನೆಯ ಕಿಚ್ಚು ಹತ್ತಿಕೊಂಡಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ರವರ ಮೂರ್ತಿ ಸ್ಥಾಪನೆಗಾಗಿ ಇಡೀ ನಗರವೇ ರಸ್ತೆಗಿಳಿದಿದೆ. ಮೂರ್ತಿ ಸ್ಥಾಪನೆಯಾಗದಿದ್ರೆ ಹೋರಾಟ ನಿಲ್ಲದು ಅಂತ ಗುಡುಗಿದ್ದಾರೆ ದಲಿತ ಪರ ಮತ್ತು ಕನ್ನಡ ಪರ ಸಂಘಟನೆಗಳ ನಾಯಕರು. ನರಗುಂದ ಈಗ ಬಂಡಾಯದ ಕೆಂಡವಾಗಿದೆ. ಸರ್ವ ಜನಾಂಗದ ಸಂಘ ಸಂಸ್ಥೆಗಳ ಹೋರಾಟ ಸಮಿತಿಯಿಂದ ಅನಿರ್ದಿಷ್ಟ ಅವಧಿಯ ಧರಣಿ ಸತ್ಯಾಗ್ರಹ ಆರಂಭವಾಗಿದೆ. ನರಗುಂದ ಪಟ್ಟಣದ ಹೃದಯ ಭಾಗದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ರವರ ಭವ್ಯ ಮೂರ್ತಿಗಳನ್ನು ಸ್ಥಾಪಿಸಬೇಕು ಅಂತ ಒತ್ತಾಯಿಸಿ ಸಾವಿರಾರು ಜನ ರಸ್ತೆಗಿಳಿದು ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿಭಟನೆಯ ನೇತೃತ್ವ ವಹಿಸಿದ ಯುವ ಮುಖಂಡ ದತ್ತಾತ್ರೇಯ ಜೋಗಣ್ಣವರ್ ಸರ್ಕಾರಕ್ಕೆ ನೇರ ಸವಾಲು ಹಾಕಿದ್ದಾರೆ. ಮಹಾನ್ ಪುರುಷರ ಆಶಯಗಳನ್ನ ಬದಿಗೊತ್ತಿ ರಾಜಕೀಯ ಪ್ರತಿನಿಧಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ. ಎಷ್ಟೇ ಅಡೆತಡೆ ಬರಲಿ, ನರಗುಂದದಲ್ಲಿ ಮೂರ್ತಿ ಸ್ಥಾಪನೆ ಮಾಡಿಯೇ ತೀರುತ್ತೇವೆ ಅಂತ ಗುಡುಗಿದ್ದಾರೆ. ಇತ್ತ ಹಿರಿಯ ನಾಯಕ FI ದೊಡ್ಡಮನಿ ಮಾತನಾಡಿ, ಭಾರತಕ್ಕೆ ಭದ್ರ ಬುನಾದಿ ಹಾಕಿದ ಮಹನೀಯರು ಇವರು. ಇವರ ಮೂರ್ತಿಗಳು ಮುಂದಿನ ಪೀಳಿಗೆಗೆ ಪ್ರೇರಣೆ ಅಂತ ಆಶಯ ವ್ಯಕ್ತಪಡಿಸಿದ್ರು. ಇವರ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆಯ ರವಿ ಚಿಂತಾಲ್ ಮತ್ತು ನಬೀ ಸಾಬ್ ಕಿಲ್ಲೆದಾರ್ ಕೂಡ ಧ್ವನಿಗೂಡಿಸಿ ಕೂಡಲೇ ಜಾಗ ಗುರುತಿಸುವಂತೆ ತಾಲೂಕು ಆಡಳಿತಕ್ಕೆ ಗಡುವನ್ನ ಕೊಟ್ಟಿದ್ದಾರೆ. ಹೋರಾಟ ತೀವ್ರ ಸ್ವರೂಪ ಪಡಿತಾ ಇದ್ದಂತೆಯೇ ಸ್ಥಳಕ್ಕೆ ಧಾವಿಸಿದ ತಹಸೀಲ್ದಾರ್ ಶ್ರೀಶೈಲ್ ತಳವಾರ್, ಪುರಸಭೆ ಮುಖ್ಯಾಧಿಕಾರಿ ಸಂಗಮೇಶ್ ಬ್ಯಾಳಿ, CPI ಮಂಜುನಾಥ್ ನಡುವಿನ ಮನಿ ಹಾಗೂ ಸಮಾಜ ಕಲ್ಯಾಣಾಧಿಕಾರಿಗಳು ಪ್ರತಿಭಟನಾಕಾರರ ಮನವೊಲಿಸಲು ಹರಸಾಹಸ ಪಟ್ಟಿದ್ದಾರೆ. ಇನ್ನು 15 ದಿನಗಳಲ್ಲಿ ಮೂರ್ತಿ ಸ್ಥಾಪನೆಗೆ ಜಾಗ ನೀಡಿ ಶಾಶ್ವತ ಪರಿಹಾರ ಕೊಡುತ್ತೀವಿ ಎಂಬ ಅಧಿಕಾರಿಗಳ ಭರವಸೆಯ ಮೇರೆಗೆ ಸದ್ಯ ಪ್ರತಿಭಟನೆ ಹಿಂಪಡೆಯಲಾಗಿದೆ. ಆದರೆ ಹೋರಾಟಗಾರರು ಆದ ಮುತ್ತು ಸುರಕೋಡ್, ವಿಜಯ್ ಚಲ್ವಾದಿ ಹಾಗೂ ಯಶವಂತ್ ಚಲ್ವಾದಿ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ 15 ದಿನ ಕೇವಲ ಗಡುವು ಮಾತ್ರ. ಒಂದು ವೇಳೆ ಕೆಲಸವಾಗದಿದ್ದರೆ ನರಗುಂದದಲ್ಲಿ ಉಗ್ರ ಹೋರಾಟದ ಜ್ವಾಲೆ ಎದ್ದೇಳುವುದು ಖಚಿತ ಎಂದಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮತ್ತು ತಮ್ಮ ಈ ಪ್ರತಿಭಟನೆ ಯಾವುದೇ ಒಂದು ಸ್ವಂತಕ್ಕಾಗಿರದೆ ನಮ್ಮ ದೇಶದ ಮಹಾನ್ ರತ್ನಗಳಾದ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಒಂದು ಪುತ್ಥಳಿಗಾಗಿ ಇರುವುದರಿಂದ ಇದರಲ್ಲಿ ನಮ್ಮದು ಕೂಡ ಕರ್ತವ್ಯ ಇದೆ. ಮೊಟ್ಟ ಮೊದಲನೇದಾಗಿ ತಾವು ಒಂದು ಶಾಂತ ರೀತಿಯಿಂದ ಈ ಒಂದು ಪ್ರತಿಭಟನೆ ಮಾಡಿದ್ದಕ್ಕಾಗಿ ಜಿಲ್ಲಾಡಳಿತ ವತಿಯಿಂದ ಹಾಗೂ ತಾಲೂಕು ಆಡಳಿತ ವತಿಯಿಂದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಈಗೇನು ತಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಏನು ಪತ್ರ ಬರೆದಿದ್ದೀರಿ, ಇದನ್ನು ನಾನು ಬೇಗನೆ ಇದನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಅವರಿಗೆ ತಲುಪಿಸಲಿಕ್ಕೆ ಪತ್ರ ಬರೆದು ತಮಗೂ ಅದರ ಒಂದು ವಿವರವನ್ನು ಕೊಡ್ತೇನೆ ಹೇಳಿ ತಾವು ಇಲ್ಲಿ ಪ್ರತಿಭಟನೆಯನ್ನು ಮಾಡಿ ಒಂದು ಮೂರ್ತಿಯ ಸಲುವಾಗಿ ಜಾಗ ಗುರುತಿಸಲಿಕ್ಕೆ ತಾವು ಏನು ನಮಗೆ ಒಂದು ಸಮಯವನ್ನು ಕೊಟ್ಟಿದೆ, ಅದಕ್ಕೆ ಮೊಟ್ಟ ಮೊದಲೇ ತಮಗೆಲ್ಲರಿಗೂ ಆ ಒಂದು ಸಹಕಾರಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತು ಹಾಗೆ ನಾವು ಅದರ ಒಂದು ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡು ಅದನ್ನು ಆದಷ್ಟು ಬೇಗನೆ, ಅಂದರೆ 15 ದಿನಕ್ಕಾಗಿ ಕಾಯ್ದೇನೆ, ಅದರ ಒಳಗಡೆನೆ ಆದಷ್ಟು ಬೇಗನೆ ನಾವು ಆ ಜಾಗವನ್ನು ಗುರುತಿಸಿ ಒಂದು ಮುಂದಿನ ಕಾರ್ಯಕ್ಕೆ ಅನುವು ಮಾಡಿಕೊಳ್ಳಲಿಕ್ಕೆ ಎಲ್ಲ ರೀತಿಯಿಂದಲೂ ಪ್ರಯತ್ನ ಮತ್ತು ಸಹಕಾರಗೊಳಿಸ್ತೀನಿ ಅಂತ ಹೇಳಿ ಒಂದು ನಮಗೆಲ್ಲರಿಗೂ ಹೇಳ್ತಾ ನನ್ನ ಒಂದು ಧನ್ಯವಾದ. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರಿಗೆ ಈ ಒಂದು ನಿರ್ದಿಷ್ಟ ಅವಧಿ ಹೋರಾಟಕ್ಕೆ ನರಗುಂದ ಮತ್ತು ನರಗುಂದ ತಾಲೂಕಿನ ಸಮಸ್ತ ಈ 15 ದಿನ ಕೇವಲ ಗಡುವು ಮಾತ್ರ. ಒಂದು ವೇಳೆ ಕೆಲಸವಾಗದಿದ್ರೆ ನರಗುಂದದಲ್ಲಿ ಉಗ್ರ ಹೋರಾಟದ ಜ್ವಾಲೆ ಎದ್ದೇಳುವುದು ಖಚಿತ ಎಂದಿದ್ದಾರೆ. ಈ ಬೃಹತ್ ಪ್ರತಿಭಟನೆಯಲ್ಲಿ ರತ್ನಪ್ಪ ಜವಳಿ, ಬಸವರಾಜ್ ಬಾರಿಗಿಡ ಸೇರಿ ನೂರಾರು ದಲಿತ ಹಾಗೂ ಕನ್ನಡ ಪರ ಹೋರಾಟಗಾರರು ಭಾಗವಹಿಸಿದ್ರು. ಅಧಿಕಾರಿಗಳು ಕೊಟ್ಟ ಮಾತು ಉಳಿಸಿಕೊಳ್ತಾರಾ
ಅಥವಾ ನರಗುಂದದ ಜನತೆ ಮತ್ತೆ ರಸ್ತೆಗಿಳಿಯುತ್ತಾರಾ? ಕಾದು ನೋಡಬೇಕಾಗಿದೆ. ಗುರುನಾಥ ಕೆಂಗಾರ್ಕರ್, ರಾಷ್ಟ್ರ ಕ್ರಾಂತಿ ನ್ಯೂಸ್, ನರಗುಂದ.